ಈ ಗಾಡಿ ತೊಳ್ಕೊಂಡು ಸುಸ್ತಾಗ್ಬಿಟ್ರಾ? ಮೇಡಮ್ ತಳಿ ಸುಸ್ತಾಗ್ಬಿಟ್ಟಿದ್ದೀನಿ. ಊಟ ಇನ್ನೂ ಮಾಡಿಲ್ಲ. ಗ್ಯಾಸ್ ಹಾಕ್ಕೊಂಡು ಹೋಗಿ ಊಟ ಮಾಡಬೇಕು. ಸರ್ಕಾರ ಇದ್ರ ಬಗ್ಗೆ ಗಮನ ಇಲ್ಲ. ಇದಕ್ಕೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಮನ ಇಲ್ಲ. ಸುಮ್ಮನೆ ಬಡವರು ಓಟ್ ಬೇಕು, ನಮ್ಗೆ ಓಟ್ ಬೇಕು ಅಷ್ಟೇ. ಅವರೆಲ್ಲನೂ ಹೋಗಲಿ, ಆ ರೀತಿ ಇದೆ. ಸರ್, ಯಾವ ಸರ್ಕಾರನ ನೀವು ಬ್ಲೇಮ್ ಮಾಡ್ತಾರಾ? ನಿಮಗೆ ಯಾರು ಸ್ಪಂದಿಸ್ತಿಲ್ಲ ಅನ್ನೋದು ಯಾವ ಸರ್ಕಾರ ಕೇಳ್ತೀರಾ? ಎಲ್ಲ ಅದೇ ಮೇಡಮ್, ಎಲ್ಲರೂ ಅದೇ. ಯಾರೂ ಸ್ಪಂದಿಸಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯಿತು. ಅವ್ರ ಹೆಂಡತಿ ಮಕ್ಕಳು ನೋಡ್ಕೊಂಡು ಅವರಿದ್ದಾರೆ. ನಮ್ಮ ಹೆಂಡತಿ ಮಕ್ಕಳು ನೋಡೋಕೆ ನಾವು ಬಿಜಿಯಲ್ಲಿದ್ದೀವಿ. ಸರ್, ನಿಮ್ಗೆ ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಅಲ್ವಾ? ಜವಾಬ್ದಾರಿ ಯಾರು ತಗೊಳ್ತಾ ಇದ್ದಾರೆ? ಯಾರು ತಗೊಳ್ತಾ ಇಲ್ವಲ್ಲ. ಏನು ಮಾಡೋಣ ಹೇಳಿ? ಬಂದು ಯಾರೋ ಒಬ್ರು ಮಿನಿಸ್ಟ್ರು ಇದ್ದಾರಲ್ಲ, ವಸತಿ ಸಚಿವರು, ಗೃಹ ಮಂತ್ರಿನೋ, ಇನ್ನೊಬ್ರು ಬಂದು ಏನಪ್ಪ ಇದು, ಯಾಕೆ ಏನಾಯಿತು? ಮನೆಗಳಲ್ಲಿ ನಡೆಯೋದು ಕಷ್ಟ ಮೇಡಮ್. ನಮಗೆ ಇಲ್ಲಿ ಸಂಪಾದಿಸಿದ್ರೆ ಅಲ್ಲಿ ಮನೆಯಲ್ಲಿ, ಇಲ್ಲಾಂದರೆ ಇಲ್ಲ. ಏನು ಮಾಡ್ತೀವಿ? ಎಷ್ಟು ಸಂಪಾದನೆ ಮಾಡ್ತೀರಿ ದಿನಕ್ಕೆ? ದಿನಕ್ಕೆ ಒಂದು 700-800 ಸಂಪಾದಿಸ್ತೀವಿ. ಗ್ಯಾಸ್ ಹಾಕಬೇಕು, ಗಾಡಿ ಬಾಡಿಗೆ ಕೊಡಬೇಕು. ಪಾಪ ನಿಮ್ಮನ್ನು ನೋಡಿದೆ ಎಷ್ಟು ಕಷ್ಟಪಡ್ಕೊಂಡು ತಳ್ಕೊಂಡು ಬರ್ತಾ ಇದ್ದೀರಾ. ನಿಮ್ಮ ಕಷ್ಟ ನಾವುಗಳು ನೋಡ್ತಾ ಇದ್ದೀವಿ. ನಿಮ್ಮ ಕಷ್ಟನ ಸರ್ಕಾರಕ್ಕೆ ಯಾಕೆ ಮುಟ್ತಿಲ್ಲ ಈ ವಿಚಾರ? ಮುಟ್ತಾ ಇದೆ ಮೇಡಮ್, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಈ ಗಾದೆಗಳು ಹೇಳಿದರೆ ಆಮೇಲೆ ಬೇಡ. ಇಲ್ಲ ಮೇಡಮ್, ಆಮೇಲೆ ಗಾದೆ ಅಂದರೆ ಗಾದೆಗಳು ನಾವು ಹಳ್ಳಿ ಕಡೆ ಹೇಳ್ತೀವಲ್ಲ, ಆ ಗಾದೆ ಬೇಡ. ಅಲ್ಲ ಸರ್, ನಿಮ್ಮ ಕಷ್ಟನ ಯಾವ ರೀತಿ ಅವ್ರ ತಲೆನೇ ಕೆಡಿಸ್ಕೋತಿಲ್ಲ ಅಂದಾಗ ನಿಮ್ಮ ಕಷ್ಟನ ನೋಡಿ ನೀವೇ ಅನುಭವಿಸ್ತಾ ಇದ್ದೀರಾ. ಇಲ್ಲಿ 90 ರೂಪಾಯಿ, ಅಲ್ಲಿ ಹೋದ್ರೆ 150, ಅಲ್ಲಿ ಹೋದ್ರೆ 130. ಯಾವ್ದು ನಿಜ, ಯಾವ್ದು ಸುಳ್ಳು? ಇವನು ಹೆಂಗೆ 90ಕ್ಕೆ ಹಾಕ್ತಾನೆ, ಅವನು ಹೆಂಗೆ 120? ಕೇಳಿದ್ರೆ ಹಾಕೋ, ಇದ್ರೆ ಹೋಗು ಅಂತಾನೆ. ಅದು ಯಾರು ಕೇಳ್ತಾರೆ? ಯಾರೋ ಬಂದು ಕೇಳಿ, ಯಾಕೋ ನೀನು ಇಷ್ಟಕ್ಕೆ ಮಾಡ್ತಾಯಿದ್ದಿ, ಏನಿದು, ಎಲ್ಲಿ ನಿಂದು ಇದ್ದತ್ತು ನೋಡೋಣ ಅಂತ ಕೇಳಬೇಕು. ಯಾರು ಕೇಳ್ತಾ ಇಲ್ಲ. ನಾವೇನು ಮಾಡೋಣ? 10-20 ಜಾಸ್ತಿ ಕೇಳಿದ್ರೆ ಹೊಡಿಯೋಕೆ ಬರ್ತಾರೆ. ನಮ್ಮ ಮನೆ ಮಾಲೂರು ತಾಲೂಕು. ನಾವು ಇದು ಸ್ಟಾರ್ಟ್ ಆಗಿಂದ 3-4 ಅವರ್ ಲೈನಲ್ಲೇ ಕಳೆಯುತ್ತೆ. ಖಾಲಿ ಸುತ್ತಾಡೋದು ಅರ್ಧ ದಿನ, ಇನ್ನು ಅರ್ಧ ದಿನ ಏನು ಬರುತ್ತೋ ಅದು ಎತ್ಕೊಂಡು ಮನೆಗೆ ಹೋಗ್ತಾ ಇರ್ತೀವಿ. ಮನೆಗೆ ಹೋದ್ರೆ ಜಗಳ. 1000 ರೂಪಾಯಿ ಕೊಡ್ತಾಯಿದ್ವಿ, ಇವಾಗ 500 ಕೊಡ್ತಾಯಿದ್ವಿ. ಏನು ಮಾಡಲಿ ನಾನು ಅಂತೇಳಿ ಅವಳಿಗೆ ಬೇರೆ ಕಾಟ. ಏನು ಮಾಡೋಣ ನೀವು ಹೇಳಿ? ಆಚೆ ಬಂದ್ರೆ ಇಲ್ಲಿಂದ ಈ ಕಾಟ, ಮನೆಗೆ ಹೋದ್ರೆ ಅವಳು ಕಾಟ. ನಾವೆಲ್ಲೋಗೋದು ನೀವು ಹೇಳಿ? ಹೆಂಡತಿ ಕಟ್ಟನ್ ಸಹಿಸ್ಕೋಬೇಕಾ? ಇದನ್ನೂ ಸಹಿಸ್ಕೋಬೇಕು, ಅದನ್ನೂ ಸಹಿಸ್ಕೋಬೇಕು ಮೇಡಮ್. ಏನು ಮಾಡ್ತೀವಿ? ಕಟ್ಕೊಂಡಿದ್ದೀರಿ, ಆಗೋಯ್ತು, ಇನ್ನೇನು ಮಾಡೋದು? ಅವ್ರಿಗೂ ಬೇಕಲ್ಲ ಸರ್? ಬೇಕಲ್ಲ ಮೇಡಮ್, ಅವ್ರಿಗೂ ಬೇಕು. ಅವ್ರದ್ದು ಏನು ತಪ್ಪಿಲ್ಲ. ಸಂಸಾರ ಇನ್ನು ಮಕ್ಳು ಬಂದು ಯಾರು ಕೇಳ್ತಾರೆ? ಅಮ್ಮ ಊಟ ಹಾಕು ಅಂತಾರೆ, ಅಪ್ಪ ಊಟ ಹಾಕು ಅಂತ ಯಾರು ಹೇಳಲ್ಲ. ಎಲ್ಲ ಸಮಸ್ಯೆ ಅದೇನೆ, ಯಾರ್ದು ಏನು ಇಲ್ಲ, ಎಲ್ಲಾರ್ದು ಅದೇನೆ ಬಂದಿತ್ತು. ಇಲ್ಲಿ 4 ಅವರ್ 5 ಅವರ್ ಕಾಯ್ಕೊಂಡು ಇಲ್ಲಿ ನಿಂತ್ಕೊಂಡು ಕ್ಯೂನಲ್ಲಿ ಯಾರು ಕೇಳೋರಿಲ್ಲ. ಇನ್ನೂ ಇವ್ರಿಗೂ ಯಾರು ಕೇಳ್ತಾ ಇಲ್ಲ. ಯಾರ ಕೇಳ್ತದಾರ? ಏನು ಆಟೋ ಡ್ರೈವರ್ಗೂ ಬರೋ ತೊಂದ್ರೆನಾ? ಇಲ್ಲೇ 4-5 ಅವರು ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ದುಡಿಯೋದೇನು ಹೇಳಿ? ಇಲ್ಲಿ ಪ್ಯಾಸೆಂಜರ್ಗೆ ಒಂದು 10-20 ಕೇಳಿದ್ರೆ ಯಾಕೆ ಎತ್ತ ಹಂಗೆ ಹೀಗೆ ಅಂತಾರೆ. ಆ ರಾಪಿಟೋ ಓಲಾ ಅವ್ರು ನೋಡಿದ್ರೆ ಅವ್ರು ಮಾಮೂಲಿ ಚಾರ್ಜ್ ಮಾಡ್ತಾ ಇದ್ದಾರೆ. ಬೇರೆ ಏನು ಮಾಡಲಿ ಹೇಳಿ? ಏನು ಯಾರು ಇದು ಮಾಡ್ತಾ ಇಲ್ಲ. ನೋಡೋಣ ಬಿಡಿ. ಇವಾಗ 1 ತಿಂಗಳು 1.5 ತಿಂಗಳಿಂದ ಆಗ್ತಾ ಇದೆ. ಸಮಸ್ಯೆ ಆಗ್ತಾನೆ ಇದ್ರೆ ಮುಂದೆ ನಿಮ್ಮ ಜೀವನ ಹೇಗೆ? ಮತ್ತೆ ಇನ್ನೇನು ಮಾಡೋದು ಹೇಳಿ? ನಾವು ಜೀವನ ಇದೇ ಥರ ಕಳ್ಕೊಬೇಕು ಅಷ್ಟೇ. ಬಸಪ್ಪ ಸರ್ಕಲ್ಗೆ ಹೋದೆ ಇಲ್ಲ. ಆಮೇಲೆ ಇದು ದೇವೇಗೌಡ ಪೆಟ್ರೋಲ್ ಬಂಕು, ಅಲ್ಲೂ ಇಲ್ಲ. ಹೇಳಿದ್ರು ಇಲ್ಲಿಗೆ ಬಂದಿದ್ದೀವಿ ಖಾಲಿ. ನಾವು 60ನೇ ಇಸ್ವಿಯಿಂದ ಆಟೋ ಓಡಿಸ್ತೀವಿ. 1 ರೂಪಾಯಿಗೆ 5.5 ಲೀಟ್ರ್ ಪೆಟ್ರೋಲ್ ಇತ್ತು. ಅವಾಗ 10 ರೂಪಾಯಿಗೆ 10 ಪೈಸಾ, ಮಿನಿಮಮ್ 10 ಪೈಸಾ ಇತ್ತು. ನಾವು ಓನರ್ಗೆ 15 ರೂಪಾಯಿ ಬಾಡಿಗೆ ಕೊಡ್ತಾಯಿದ್ವಿ ಆ ಕಾಲದಲ್ಲಿ. ಆವಾಗಿಂದ ಓಡಿಸ್ತೀವಿ. ಏನು ಗೌರ್ಮೆಂಟ್ ಕೆಲಸ ಇಲ್ಲ, ಏನಿಲ್ಲ. 60 ವರ್ಷ ಆದಮೇಲೆ ಭಿಕ್ಷಾ ಬಿಡಬೇಕು. ಪೆನ್ಷನ್ ಬಿಡ್ತದ ಇಲ್ಲ? ಒಂದು ಮನೆ ಕಟ್ಕೊಟ್ಟವ್ರ? ಯಾವಟ ಹೆಚ್ಚು ಕಮ್ಮಿ 50,000 ಜನ, 10 ಲಕ್ಷ ಜನ ಡೈವರ್ ಇದ್ದಾರೆ. ಒಂದು ಮನೆ ಇಲ್ಲ, ಮಠ ಇಲ್ಲ. ಯಾರು ಕೇಳೋರಿಲ್ಲ. ಓಟಿಗೆ ಮಾತ್ರ ಬಂದು ಓಟ್ ಹಾಕ್ಬಿಟ್ರೆ 500 ರೂಪಾಯಿ ಓಟಿಗೆ ಕೊಟ್ಬಿಡ್ತಾರೆ. ಅಷ್ಟೇ, ಮುಗೀತು ಕೆಲಸ. 5 ವರ್ಷ. ಅಲ್ಲ ಸರ್, ನೀವು ಓಟಿಗೆ 500 ರೂಪಾಯಿ ಕೊಟ್ರೆ ನೀಟಾಗಿ ಹೋಗಿ ಓಟ್ ಹಾಕ್ಬಿಟ್ಟು ಬರ್ತೀರಾ? ಹಾಕ್ಬಿಟ್ಟು ಬರ್ತೀರಾ? ಇವತ್ತು ನೀವು ಹಾಕಿರೋ ಓಟಿಂದನೇ ಈ ಪರಿಸ್ಥಿತಿ ನಿಮ್ಗೆ ಬಂದಿರೋದು. ನಾವು ತಗೊಂಡಿಲ್ಲ ಇದುವರೆಗೂ. ನನಗೆ 91 ವರ್ಷ, ಇದುವರೆಗೂ 10 ಪೈಸಾ ನನಗೆ ಯಾರೂ ಕೊಟ್ಟಿಲ್ಲ. 30 ವರ್ಷ ಸ್ಟೇಟ್ ಬ್ಯಾಂಕಲ್ಲಿ ಗಾಡಿ ಓಡಿಸ್ತೆ.
ಆಟೋನ 30 ವರ್ಷ ಸ್ಟೇಟ್ ಬ್ಯಾಂಕಲ್ಲಿ ಗಾಡಿ ಓಡಿಸ್ದೆ. ಪರ್ಮನೆಂಟ್ ಮಾಡ್ತೀನಿ ಅಂದರು ಪುಣ್ಯಾತರು ಬೇಡ ಅಂದೆ ಅವಾಗ. SSI ಕುಮಾರಪ್ಪರ ಬ್ರಾಂಚು. ಏನು 3 ಜನ ಮಕ್ಕಳು ಕೆಲಸ ಕೊಟ್ಟರು, 3 ಜನ ನನಗೆ ನಾಮ ಇಕ್ಕಿದ್ರು. ಏನು ಮಾಡೋದು, ಹಣೆ ಬರ. ಯಾವ ಸರ್ಕಾರನೂ ಹೊಣೆ ಮಾಡ್ತೀರಾ ಸರ್? ಯಾಕಂದ್ರೆ ಪರಿಸ್ಥಿತಿ ದಿನ ದಿನಕ್ಕೂ ಹೆಚ್ಚಾಗ್ತಾನೆ ಇದೆ. ಹ್ಮ್. ಗಾಡಿಗಳು ಜಾಸ್ತಿ, ಎಲ್ಲೂ ಗ್ಯಾಸ್ ಸಿಕ್ಕಲ್ಲ. ಒಂದೊಂದು ಬಂಕಲ್ಲಿ 120 ಮಾಡ್ತಾರೆ. ಒಂದು ಬಂಕಲ್ಲಿ ಗೌರ್ಮೆಂಟ್ ರೈಟು 89 ರೂಪಾಯಿ ಐತೆ, 90 ರೂಪಾಯಿ ಐತೆ. ಅದೇನೋ ಕೊಟ್ಟು ಬರೋಲ್ಲ. 60 ರೂಪಾಯಿ ಇದೆ, 120. ಎಲ್ಲಿಂದ ಕೊಡೋದು? ಪ್ಯಾಸೆಂಜರ್ಗೆ ಒಂದು 10 ರೂಪಾಯಿ ಕೊಡು, ಯಾಕೆ ಕೊಡಬೇಕು? ಹೊಡಿಯೋಕ್ಕೆ ಬರ್ತಾರೆ. ನಾವೇನು ಮಾಡೋದಮ್ಮ, ಹಣೆ ಬರ. ನಾವು ಕೇಳ್ಕೊಂಬಂದಿರ ಕರ್ಮ. ಪ್ರಾಣದ ಮೇಲೆ ಆಸೆ ಬಿಟ್ಟು 65 ವರ್ಷದಿಂದ ಗಾಡಿ ಓಡಿಸ್ತೀವಿ. ಪಬ್ಲಿಕ್ ಸೇವೆ ಮಾಡ್ತೀವಿ, ಅವ್ರಿಗೆ ಒಳ್ಳೇದು ಮಾಡ್ತೀವಿ, ಅವ್ರಿಗೆ ಸೇಫ್ಟಿಯಾಗಿ ಡ್ರಾಪ್ ಮಾಡ್ತೀವಿ. ಇಂಥ ಬಡವ್ರಿಗೆ ಹೆಲ್ಪ್ ಮಾಡಬೇಕು. ಜನ ಇರೋರು ಯಾರು ಮಾಡಲ್ಲ. ನಾವು ಕೊಟ್ಟರೆ ಅವ್ರು ತೊಗೊತಾರೆ. ಹಂಗೆ ಇದೆ ಪ್ರಪಂಚ.